ಈ ಒಂದು ಆಪ್ಷನ್ನ ನಿಮ್ಮ ಯೂಟ್ಯೂಬಲ್ಲಿ ನೀವು ಆನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆದರೂ ಕೂಡ ದುಡ್ಡು ಬರಲ್ಲ. ಸೊ ಹಾಗಿದ್ರೆ ಅದೇನದು ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇವಲ್ಲಿ ಕ್ರೋಮಲ್ಲಿ ಹೋಗೋಣ. ಕ್ರೋಮಲ್ಲಿ ಹೋಗ್ಬಿಟ್ಟು ನಾವು ಯೂಟ್ಯೂಬ್ ಕ್ರಿಯೇಟರ್ಸ್ನ ಓಪನ್ ಮಾಡ್ಕೊಳ್ಳೋಣ. ಯೂಟ್ಯೂಬ್ ಬೇಡ, ಯೂಟ್ಯೂಬ್ ಕ್ರಿಯೇಟರ್ಸ್ ಅಂತ ಇರುತ್ತೆ, ಅದನ್ನು ನಾವು ಓಪನ್ ಮಾಡ್ಕೊಳ್ಳೋಣ. ಓಕೆನಾ? ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಮೇಲ್ಗಡೆ ಕ್ರಿಯೇಟ್ ಅಂತ ಕಾಣಿಸುತ್ತೆ. ಓಕೆನಾ? ನೋಡಿ, ಇಲ್ಲಿ ನಾನು ಎರೋ ಮಾರ್ಕ್ ಹಾಕ್ತಾ ಇದ್ದೀನಿ, ನಿಮ್ಗೆ ಗೊತ್ತಾಗುತ್ತೆ ಕ್ರಿಯೇಟ್ ಅಂತ. ಸೊ ಅಲ್ಲಿ ಆ ಆಪ್ಷನ್ನ ಕ್ಲಿಕ್ ಮಾಡಿದಾದ್ಮೇಲೆ ಕೆಳಗಡೆ ಲಾಸ್ಟಲ್ಲಿ ನ್ಯೂ ಕೋರ್ಸಸ್ ಅಂತ ಕಾಣಿಸುತ್ತೆ. ಅದನ್ನು ಓಪನ್ ಮಾಡಿದರೆ ಇಲ್ಲಿ ನಮಗೆ ಈ ಥರ ಕಾಣಿಸುತ್ತೆ, ಕ್ರಿಯೇಟ್ ಅ ನ್ಯೂ ಕೋರ್ಸ್ ಅಂತ. ಸೊ ಇಲ್ಲೇನು ಮಾಡಬೇಕಪ್ಪ ಅಂದರೆ ಟೈಟಲ್ಲು ಡಿಸ್ಕ್ರಿಪ್ಷನ್ನು ಕೊಟ್ಟಿರ್ತಾರೆ. ಸೊ ಟೈಟಲ್ ಏನು ಹಾಕಬೇಕಪ್ಪ ಅಂತಂದರೆ ನಿಮ್ಮ ವಿಡಿಯೋ ಏನು ಕಂಟೆಂಟ್ನ ಹೊಂದಿದೆ, ಸೊ ನೀವು ಯಾವ ಥರ ವೀಡಿಯೋಸ್ ಮಾಡ್ತಿದ್ದೀರಲ್ವ ಅದ್ರ ಕಂಟೆಂಟ್ ಏನು ಅನ್ನೋದನ್ನು ಹಾಕಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಹಾಕ್ತಾಯಿದ್ದೀನಿ, ಏನಪ್ಪ ಅಂತಂದರೆ ಸುಷ್ಮಾಸ್ ಟ್ರೆಂಡ್ ಆ್ಯಂಡ್ ಟೇಸ್ಟ್ ಅಂತ. ಸೊ ಇವಾಗ ನೋಡಿ ಬರಿತಾ ಇದ್ದೀನಿ, ಸುಷ್ಮಾಸ್ ಟ್ರೆಂಡ್ ಆ್ಯಂಡ್ ಟೇಸ್ಟ್. ಓಕೆ, ಸೊ ಈ ಥರ ಟೈಟಲ್ ಹಾಕಬೇಕು. ನಿಮ್ಮ ಯೂಟ್ಯೂಬ್ ಚಾನಲ್ ಯಾವ ಕಂಟೆಂಟ್ ಇದೆ, ಕುಕಿಂಗ್ ಚಾನಲ್ ಆದರೆ ನೀವು ಏನು ಹೆಸರಿಟ್ಟಿರ್ತೀರ ಅದನ್ನು ಹಾಕಿ. ಇಲ್ಲ ಅಂತಂದರೆ ನೀವು ಹೊಸದಾಗಿ ನ್ಯೂಸ್ ಚಾನಲ್ ಥರ ಏನಾದರೂ ಕೊಡ್ತಾ ಇದ್ದೀರಾ ಅಂತಂದರೆ ಅದನ್ನು ಹಾಕ್ಬೋದು. ಇಲ್ಲ ಅಂತಂದರೆ ಹೇರ್ ಸ್ಟೈಲ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಹಾಕ್ಬೋದು. ಓಕೆನಾ? ನೀವು ಏನು ವಿಡಿಯೋ ಮಾಡ್ತಾ ಇದ್ದೀರಲ್ವ ಆ ಟೈಟಲನ್ನೇ ಹಾಕಬೇಕು. ಇದಾದಮೇಲೆ ಡಿಸ್ಕ್ರಿಪ್ಷನ್ ಏನು ಹಾಕ್ತೀರಾ, ನಿಮ್ಮ ಚಾನಲ್ ಬಗ್ಗೆ ಹಾಕಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಂದೇನಪ್ಪ ಅಂದರೆ ಟ್ರೆಂಡ್ ಆ್ಯಂಡ್ ಟೇಸ್ಟ್ ಅಲ್ವಾ. ಸೊ ಇವಾಗ ನಾನು ಹಾಕ್ತಾಯಿದ್ದೀನಿ ಟ್ರೆಂಡಿಂಗ್ ವೀಡಿಯೋಸ್, ಯಾವ ಟ್ರೆಂಡಿಂಗ್ ವೀಡಿಯೋಸ್ ಇರುತ್ತಲ್ವ, ಫಾರ್ ಎಕ್ಸಾಂಪಲ್ ಬಿಗ್ ಬಾಸ್ದು ಅಪ್ಡೇಟ್ಸ್ ಏನಿರುತ್ತೆ ನಾನು ಅದನ್ನು ಹಾಕ್ತೀನಿ. ಸೊ ಹಾಗಾಗಿ ನಾನು ಟೈಪ್ ಮಾಡ್ತೀನಿ ಟ್ರೆಂಡಿಂಗ್ ವೀಡಿಯೋಸ್ ಬಿಗ್ ಬಾಸ್ ಅಪ್ಡೇಟ್ಸ್ ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಅಂತ. ಓಕೆನಾ? ಸೊ ಈ ಥರ ನಾನಿಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ನಿಮ್ಮದು ಏನು ಅಂತ ಇರುತ್ತಲ್ವ, ಸೊ ಅದನ್ನು ನೀವು ಹಾಕ್ಬೋದು. ಇವಾಗ ನಾನು ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ, ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಡಿಸ್ಕ್ರಿಪ್ಷನಿಗೆ ನೋಡಿ 5,000 ವರ್ಡ್ಸ್ ಇದೆ. ಓಕೆನಾ? ನೀವು ಆರಾಮಾಗಿ ಕನ್ನಡದಲ್ಲಿ ಕೂಡ ಬರ್ಕೋಬೋದು. ನಿಮ್ಗೆ ಏನೇನು ಡಿಸ್ಕ್ರಿಪ್ಷನ್ ಬೇಕಲ್ವಾ ನಿಮ್ಮ ಚಾನಲ್ ಬಗ್ಗೆ ಫುಲ್ಲಾಗಿ ಮಾಡಬೇಕು. ಅದಾದಮೇಲೆ ಇಲ್ಲಿ ಯಾವಾಗಲೂ ನೀವು ಅದು ಆಪ್ಷನ್ನ ಪಬ್ಲಿಕಲ್ಲಿ ಇಟ್ಕೋಬೇಕು. ಓಕೆನಾ? ಪ್ರೈವೇಟ್ ಹಾಕಬಾರ್ದು ಅಥವಾ ಅನ್ಲಿಸ್ಟೆಡ್ ಹಾಕಬಾರ್ದು, ಯಾವಾಗಲೂ ಪಬ್ಲಿಕ್ ಇರಬೇಕು. ಇದಾದಮೇಲೆ ಕೆಳಗಡೆ ಬರುತ್ತೆ ಆ್ಯಡ್ ವಿಡಿಯೋಸ್. ಇಲ್ಲಿ ನೀವು ಏನು ವಿಡಿಯೋಸ್ನ ಅಪ್ಲೋಡ್ ಮಾಡಿರ್ತೀರ, ಶಾರ್ಟ್ಸ್ ಅಲ್ಲ, ವಿಡಿಯೋಸ್, ಲಾಂಗ್ ವಿಡಿಯೋಸ್ ಏನು ಅಪ್ಲೋಡ್ ಮಾಡಿರ್ತೀವಲ್ಲ ಅದೆಲ್ಲ ಇಲ್ಲಿ ಶೋ ಮಾಡುತ್ತೆ. ಒಂದು ವಿಡಿಯೋ ಅಂತಲ್ಲ, ನಿಮ್ಗೆ ಎಷ್ಟು ವಿಡಿಯೋಸ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಕೋರ್ಸಸ್ಸಲ್ಲಿ ಆ್ಯಡ್ ಮಾಡ್ಕೋಬೇಕು. ನೋಡಿ ಇವಾಗ 4-5 ವಿಡಿಯೋಸ್ ಆದ್ರೂ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಆಲ್ರೆಡಿ ಮಾಡಿರೋದ್ರಿಂದ ಜಸ್ಟ್ ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಓಕೆ, ಕ್ಲಿಕ್ ಮಾಡ್ತಾ ಹೋದರೆ ಬ್ಲ್ಯಾಕ್ ಕಲರ್ ಬರುತ್ತಲ್ಲ, ಸೊ ಆ ಥರ ಆದಮೇಲೆ ಸೈಡಿಗೆ ನೋಡಿ ಇಲ್ಲಿ ಡನ್ ಅಂತ ಬರುತ್ತೆ. ಆ ಡನ್ ಅಂತ ಕೊಟ್ರಿ ಅಂದರೆ ನಿಮ್ಮದು ಕೋರ್ಸಸ್ ಅಪ್ಡೇಟ್ ಆಗುತ್ತೆ. ಸೊ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಬ್ಯಾಕ್ ಬಂದರೆ ನಿಮಗೆ ನೀವೇನು ಡ್ಯಾಶ್ಬೋರ್ಡ್ ಓಪನ್ ಮಾಡಿದ್ರಲ್ವ ಅದೇ ಓಪನ್ ಆಗುತ್ತೆ. ಇಲ್ಲಿ ಸೈಡು ಎರೋ ಮಾರ್ಕ್ ತೋರಿಸ್ತಾ ಇದ್ದೀನಿ ನೋಡಿ, ಎರಡನೇದು ಅಂದರೆ ಕಂಟೆಂಟ್. ಆ ಕಂಟೆಂಟ್ನ ಕ್ಲಿಕ್ ಮಾಡಿ. ಓಕೆನಾ? ಸೊ ಇವಾಗ ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ತೋರಿಸ್ತಾ ಇದ್ದಿಲ್ಲ ಏನು ಇನ್ಸ್ಪಿರೇಷನ್, ವಿಡಿಯೋ, ಶಾರ್ಟ್ಸ್, ಲೈವ್, ಪೋಸ್ಟ್, ಪ್ಲೇ ಲಿಸ್ಟ್, ಬ್ರಾಡ್ಕಾಸ್ಟ್, ಹಾಗೆ ಕೋರ್ಸಸ್ ಆ್ಯಂಡ್ ಪ್ರಮೋಷನ್ಸ್. ನೋಡಿ ಕೋರ್ಸಸ್. ಓಕೆನಾ? ಕೋರ್ಸಸ್ಸಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಿದಿರಲ್ವ, ನೋಡಿ ಈಗ ಆಲ್ರೆಡಿ ಬಂದಿದೆ. ಫಾರ್ ಎಕ್ಸಾಂಪಲ್ ನಾನು 10 ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. 10 ವೀಡಿಯೋಸು ನಮಗೆ ತೋರಿಸ್ತಾ ಇದೆ. ಓಕೆನಾ? ಸೊ ಇವಾಗ ನೋಡಿ, ಇವಾಗೆಲ್ಲ ಎಷ್ಟು ವೀಡಿಯೋಸ್ ಇದೆಯಲ್ಲ ಅಷ್ಟು ವೀಡಿಯೋಸ್ ಬಂದಿದೆ. ಇವಾಗ ಇದು ಯೂಟ್ಯೂಬಲ್ಲಿ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಸೊ ಬ್ಯಾಕ್ ಬನ್ನಿ, ಯೂಟ್ಯೂಬ್ ಬನ್ನಿ. ಓಕೆ, ಯೂಟ್ಯೂಬ್ ಆನ್ ಮಾಡ್ಕೊಳ್ಳಿ. ಇಲ್ಲಿ ವ್ಯೂ ಚಾನಲ್ ಅಂತ ಬರುತ್ತಲ್ಲ ಅದನ್ನು ಟಚ್ ಮಾಡಿ. ನೋಡಿ ವೀಡಿಯೋಸ್, ಶಾರ್ಟ್ಸ್, ಕ್ರೋಸ್, ಪ್ಲೇ ಲಿಸ್ಟ್, ಪೋರ್ಟ್ಸ್ ಅಂತ ಬಂದಿದೆ. ಸೊ ಇಲ್ಲಿ ಕೋರ್ಸಸ್ ಅಂತ ಕಾಣ್ತಾ ಇದೆ ಅಲ್ವಾ. ಇವಾಗ ಹಾಗಾದ್ರೆ ಏನು ನಿಮ್ಮ ವೀಡಿಯೋಸು ಅಪ್ಲೋಡ್ ಆಗಿದೆ ಅಂತ ಅರ್ಥ. ನೋಡಿ ನಾನು 10 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಪ್ರತಿಯೊಂದು ವೀಡಿಯೋಸು ನಾನು ಯಾವುದನ್ನು ಸೆಲೆಕ್ಟ್ ಮಾಡಿದ್ದೀನಲ್ವ ಆ ಪ್ರತಿಯೊಂದು ವೀಡಿಯೋಸ್ ಕೂಡ ಏನು ಕೋರ್ಸಸ್ಸಲ್ಲಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಅಪ್ಡೇಟ್ನ ಮಿಸ್ ಮಾಡ್ಕೋಬೇಡಿ.